ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯೋರ್ ಮಧು ಕರಿಯಪ್ಪ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಇವತ್ತು ಫ್ರೈಡೇ ಈವ್ನಿಂಗ್ ಆಗಿತ್ತು, ವಿಚ್ ಇಸ್ ವೀಕೆಂಡ್ ಸ್ಟಾರ್ಟ್ ಆಗ್ತದೆ ನಾಳಿಂದ. ನಾಳೆ ನಾಡಿದ್ದು ರೆಸ್ಟ್ ಡೇ. ಹಾಗೆ ಇವಾಗ ಊಟಕ್ಕೆ ಏನು ಮಾಡೋದು ಅಂತ ಥಿಂಕ್ ಮಾಡುವಾಗ ಚಿಕನ್ ಇತ್ತು. ಸೊ ಐ ಥಾಟ್ ಐಲ್ ಪ್ರಿಪೇರ್ ದೊಣ್ಣೆ ಬಿರಿಯಾನಿ. ಐ ಆಸ್ಕ್ಡ್ ಅಪ್ಪು ವಿಚ್ ಬಿರಿಯಾನಿ ಯು ಲೈಕ್ ಅಂತ. ಈ ಸೆಡ್ ದಟ್ ಹಿ ಲೈಕ್ಸ್ ದೊಣ್ಣೆ ಬಿರಿಯಾನಿ. ಸೊ ಟ್ರೈ ಮಾಡೋಣ ಅಂತ ಯೂಟ್ಯೂಬ್ದು ಕೆಲವು ವೀಡಿಯೋಸ್ ನಾನು ನೋಡ್ಕೊಂಡು ಬಂದೆ, ರೆಸಿಪೀಸ್ ಆ್ಯಂಡ್ ಆಲ್. ಸೊ ನಾವು ಐ ಆಮ್ ಟ್ರೈಂಗ್. ಧ್ವನಿ. ಸೊ ನಾನು ಇಲ್ಲಿ ತನಕ ಬಿರಿಯಾನಿ ಮಾಡೇ ಇಲ್ಲ, ಬೀಟ್ ದೊಣ್ಣೆ ಬಿರಿಯಾನಿ ಆರ್ ಹೈದ್ರಾಬಾದಿ ಬಿರಿಯಾನಿ. ಐ ಆಮ್ ನೆವರ್ ಟ್ರೈಡ್ ಇಟ್. ಸೊ ದಿಸ್ ದ ಫಸ್ಟ್ ಟೈಮ್ ಐ ಆಮ್ ಟ್ರೈಂಗ್ ಬಿರಿಯಾನಿ. ಹೋಪ್ ಇಟ್ ಕಮ್ಸ್ ಗುಡ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಬನ್ನಿ. ನೀನು ತಿನ್ನೋಕ್ಕಾಗಲ್ಲ ಬಿರಿಯಾನಿ, ಯು ಕಾಂಟ್ ಈಟ್. ಧ್ವನಿಗೆ ಬಿರಿಯಾನಿ ಇಲ್ಲ. ಧ್ವನಿ ಸ್ಟಿಲ್ ನಾಟ್ ಸ್ಟಾರ್ಟೆಡ್ ಈಟಿಂಗ್ ನಾನ್ ವೆಜ್. ತಿನ್ನಲಿಕ್ಕಿಲ್ಲ, ಬಿರಿಯಾನಿ ತಿನ್ನಲಿಕ್ಕಿಲ್ಲ. ನೋ ಬಿರಿಯಾನಿ ಫಾರ್ ಯು ಧ್ವನಿ. ಕಂದಮ್ಮ, ನೋ ಬಿರಿಯಾನಿ ಫಾರ್ ಯು. ನೋ ಬಿರಿಯಾನಿ ಫಾರ್ ಯು. ಸ್ಮೈಲ್ ಪ್ಲೀಸ್. ಸ್ಮೈಲ್ ಪ್ಲೀಸ್. ಸ್ಮೈಲ್. ಸ್ಮೈಲ್ ಪ್ಲೀಸ್. ಹಾಯ್. Say hi. 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 Kishi. Mama kishi kodu. ಎಷ್ಟು ದೊಡ್ಡ ಕಿಶಿ ಕೊಟ್ಟಿ. ಎಷ್ಟು ದೊಡ್ಡ ಕಿಶಿ ಕೊಟ್ಟ್ಯಾ. ಥ್ಯಾಂಕ್ ಯು. ಕೇಳಿಸಿದ್ರು, ಅದು ನನ್ನ ಹತ್ರ 2 ಮಸಾಲ ಬಾಕ್ಸ್ ಇದೆಯಲ್ಲ, ಅಷ್ಟೊಂದು ಏನಿದೆ ಮಸಾಲ ಐಟಮ್ಸ್ ಅಂತ. ಸೊ ಅದನ್ನು ಸಹ ತೋರಿಸ್ತಿದ್ದೀನಿ ಹೇಗಿದ್ರು ನಾನು ಬಿರಿಯಾನಿಗೆ ಯೂಸ್ ಮಾಡಬೇಕಿರೋದು. ಸೊ ಒಂದು ಬಾಕ್ಸಲ್ಲಿ ಕಡಲೆಬೇಳೆ, ಅರಿಶಿನ ಪುಡಿಗಳಿದೆ, ಸಾಸಿವೆ ಅಂದರೆ ಈ ಒಗ್ಗರಣೆಗೆ ಬೇಕಿರೋ ಐಟಮ್ಸ್ ಎಲ್ಲ ಇದೊಂದಿದೆ. ಉಪ್ಪು, ಖಾರ ಪುಡಿ ಅದೆಲ್ಲ ಒಂದಿದೆ. ಇನ್ನೊಂದು ಗರಂ ಮಸಾಲ ಐಟಮ್ಸ್ ಎಲ್ಲ ಇನ್ನೊಂದು ಬಾಕ್ಸಲ್ಲಿದೆ. ಇದರಲ್ಲಿ ಪಲಾವಿಗೆ ಬೇಕಾದ ಎಲೆ, ಚಕ್ಕೆ, ಲವಂಗ, ಮೆಂತ್ಯ, ಇದು ಅಜ್ವೈನ್, ಜೀರಿಗೆ, ಸಾಫ್ ಮತ್ತು ಪೆಪ್ಪರ್, ಏಲಕ್ಕಿ ಇದೆಲ್ಲ. ಸೊ ಗರಂ ಮಸಾಲ ಐಟಮ್ಸ್ ಎಲ್ಲ ಈ ಬಾಕ್ಸಲ್ಲಿದೆ, ಪುಡಿಗಳೆಲ್ಲ ಈ ಬಾಕ್ಸಲ್ಲಿದೆ. ಈಗ ಪ್ಯಾನಿಗೆ ಆಯಿಲ್ ಹಾಕಾಯಿತು. ಸ್ವಲ್ಪ ಗರಂ ಮಸಾಲ ಐಟಮ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈಗ ಆನಿಯನ್ ಹಾಕ್ಕೊಂಡು ಸಾಟ್ ಮಾಡ್ಕೊಬೇಕು. ಆ್ಯಂಡ್ ಇಲ್ಲಿ ಒಂದು ಪೇಸ್ಟ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಇದರಲ್ಲಿ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಪೇಸ್ಟ್ ಮತ್ತು ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಪೇಸ್ಟನ್ನು ನಾವು ಆನಿಯನ್ ಚೆನ್ನಾಗಿ ಸಾಟ್ ಆದಮೇಲೆ ಆನಿಯನ್ಗೆ ಹಾಕಬೇಕಾಗುತ್ತೆ. ಈಗ ನಾನು ಆ ಗ್ರೀನ್ ಮಸಾಲ ಆ್ಯಡ್ ಮಾಡಿದ್ದೀನಿ. ಅದರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುಕ್ ಆಗಲಿ. ಇದಾದಮೇಲೆ ಇದಕ್ಕೆ ನಾನು ಚಿಕನ್ ಹಾಕುವ. ಈಗ ನಾನು ಚಿಕನ್ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್, ಸಾಲ್ಟ್, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್ ಇದೆಲ್ಲ ಹಾಕಿ ಸ್ವಲ್ಪ ಸಾಟ್ ಮಾಡಿಕೊಂಡು ದೆನ್ ವಿಲ್ ಆ್ಯಡ್ ರೈಸ್ ಟು ಇಟ್. ಸೊ ಈಗ ನಾನು ರೈಸ್ ಹಾಕಿದ್ದೀನಿ. ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು 1 ಗ್ಲಾಸ್ ಅಕ್ಕಿಗೆ 1.5 ಲೋಟ ನೀರು ಹಾಕಿದ್ದೆ. ಆಲ್ರೆಡಿ ಆ ಮಸಾಲ ಪೇಸ್ಟಲ್ಲಿ ನೀರಿದ್ದ ಕಾರಣ ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೆ. ಲೆಟ್ಸ್ ಸಿ ದ ಟೇಸ್ಟ್ ಆಫ್ ಇಟ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಈಗ ಸೈಡ್ಸಿಗೆ ಕಬಾಬ್ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಐಲ್ ಕ್ಯಾಚ್ ಯು ಇನ್ ಅ ಮಿನಿಟ್. ಸೊ ನಾವು ಅಪ್ಪು ಇಸ್ ಪ್ರಿಪೇರಿಂಗ್ ಕಬಾಬ್, ಚಿಕನ್ ಬಿರಿಯಾನಿ ವಿತ್ ಕಬಾಬ್. ಸೊ ನಾವು ಕಬಾಬ್ ಮಾಡಬೇಕು ಅಂತ ಇದ್ದ ಪ್ಲ್ಯಾನ್ನ, ನನಗೆ ಯಾಕೋ ಕ್ರಿಸ್ಪಿ ಚಿಕನ್ ತಿನ್ನಬೇಕು ಅನಿಸ್ತಿತ್ತು ಅಂತ ಹೇಳುವಾಗ, ಸೊ ಅಪ್ಪು ಇಸ್ ಪ್ರಿಪೇರಿಂಗ್ ಕ್ರಿಸ್ಪಿ ಚಿಕನ್. ಇವಾಗ crispy chicken. ಇನ್ನು ಇದನ್ನು ಆಯಿಲಲ್ಲಿ ಫ್ರೈ ಮಾಡಬೇಕು.
ಕ್ರಿಸ್ಪಿ ಚಿಕನ್ ಇಸ್ ರೆಡಿ. ಫೋಟೋ ಕಳಿಸಿದ